ಒಂದು ಚಲೋ ಒಂದು ಮನೆ ಚಂದಾಗಿ ನಕ್ಕೋತ ಅದಾರಂದ್ರೆ ನೆರೆಮನೆಯವ್ರಿಗೆ ಹೊಟ್ಟೆ ಉರಿತದ. ಒಂದು ದಿವಸ ಜಗಳ ಮಾಡಿಲ್ಲ ಇವರು. 4 ವರ್ಷ ನೋಡ್ತೇವಿ, ತಣ್ಣಗದಾರ. ನಮಗೆ ನೋಡಕ್ಕಾಗೋಲ್ದು ಈ ಮನಿ. ಅದು ಹೆಂಗಿರ್ಬೇಕು, ಇವ್ರದ್ದು ಹೆಂಗಿರ್ಬೇಕು, ತಣ್ಣಗಿರೋದನ್ನ ನೋಡಕ್ಕಾಗೋದಿಲ್ಲ. ಅಲ್ಲಿಂದ ತಂದು ಬೆಚ್ಚಗೆ ಮಾಡ್ತಾರೆ. ಇದು ಇರೋದೇ. ಆದರೆ ನಾವು ಕಲಿಯೋದು ನಮ್ಮ ಮನೆ ತಣ್ಣಗೆ ಇರಬೇಕು. ಯಾರು ಉರಿಯೋಲ್ದ್ಯಾಕೆ ಮಗ್ಗಲ ಮನೆಯವರು. ನಮ್ಮ ಮನೆ ತಣ್ಣಗಿಟ್ಕೊಳ್ಳೋದು ಮೊದಲ. ತಣ್ಣಗಿಟ್ಟುಕೊಳ್ಳು. ಅದಕ್ಕೆ ಒಳಗೆ ಬೇಡಾದ ಸಂಗತಿಗಳನ್ನು ಮನಸ್ಸಿನಲ್ಲಿ ಹಾಕೋಬಾರದು. ಯಾವುದು ಮನಸ್ಸಿನ ಸಮಾಧಾನವನ್ನು ಕೆಡಿಸ್ತದೆ ಅದನ್ನು ಒಳಗೆ ಹಾಕೋಬಾರದು. ಅದಕ್ಕೆ ಸ್ವಚ್ಛ ಇರು. ಅದನ್ನೇ ಬಸವಣ್ಣ ಹೇಳೋದು, ಮನೆಯೊಳಗೆ ರಜ ತುಂಬಿ ಹೊಸ್ತಿಲಲ್ಲಿ ಹುಲ್ಲ ಹುಟ್ಟಿ ಒಳಗೆ ಧೂಳು ಬಿದ್ದೀತು, ಹೊರಗೆ ಹುಲ್ಲ ಹುಟ್ಟೀತು. ನೋಡು, ನೀನು ಜಾಗೃತನಾಗಿರು. ಮನೆ ನಡೆಸುವವ ನೀನು ಜಾಗೃತನಾಗಿರು. ಧೂಳು ಬೀಳದಂಗೆ ನೋಡ್ಕೋ ಅಂತಲ್ಲ, ಬಿದ್ದು ಧೂಳು ಹಂಗೆ ಇರಂಗ ಮಾಡ್ಕೋಬೇಡ, ತೆಗೆದು ಹಾಕ್ತಿರ್ಬೇಕು. ಅದು ಕಸಬರಿಗೆಯಿಂದ ತೆಗಿಬೇಕು. ಎಂಥ ಮನೆಯೇ ಇರಲಿ, ಕಸಬರಿಗೆ ಹಿಡ್ಯಾಕೆ ಕಲಿಬೇಕು. ಸ್ವಚ್ಛ ಇರ್ತದೆ ಮನೆ. ಧೂಳು ಬೀಳಬಾರದಂತಲ್ಲ, ಬೀಳುತ್ತಿರ್ತದೆ. ಹಾಗೆ ನಮ್ಮ ಒಳಗೂ ಅನೇಕ ಧೂಳ ಬೀಳ್ತಾವ. ಅವಾಗ ನಾವೇನು ಮಾಡೋದು ಅಂದರೆ, ಬಲ್ಲವರ ಮಾತಿರ್ತಾವಲ್ಲ ಅವೇ ಕಸಬರಿಗೆ. ಈಗೇನು ಅವ್ರು ಹೇಳ್ಯಾರಲ್ಲ, ಸುಮುಹೂರ್ತೆ ಸಾವಧಾನ, ಅದೇ ಕಸಬರಿ. ಅದನ್ನು ಹಿಡ್ಕೊಂಡು ದಿವಸದಾಗ ಒಂದು ಸಲ ಹಿಂಗೆ ಹೊಡೆದು ಎದ್ರೆ ಮುಂಜಾನೆ ಮನಸ್ಸಿನಾಗ ಅದು ಇಲ್ಲದೇ ಇರೋದು. ಎಷ್ಟು ಚಲೋ ಇಲ್ಲ. ಮನಸ್ಸು ಒಂದು ಮನೆ ಇದ್ದಂಗೆ ಹುಡುಕ್ತಾ ಇರಬೇಕು. ಸ್ವಚ್ಛ ಮಾಡ್ಕೋತ